ಇವತ್ತಷ್ಟೇ ಬಿಜೆಪಿಯ ಚುನಾವಣಾ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಖಡಕ್ ಎಚ್ಚರಿಕೆ ರೀತಿಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಸಮಾಧಾನದ ಮಾತು. ಈ ಅಸಮಾಧಾನದ ಮಾತುಗಳು ಮೈತ್ರಿ ವಿಚಾರಕ್ಕಾದ್ರೂ ಆಗಿರಬಹುದು ಅಥವಾ ಪಕ್ಷಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕಾಗಿರಬಹುದು. ಬಹಿರಂಗವಾಗಿ ಹೇಳೋದು ಬೇಡ, ಎಚ್ಚರವಾಗಿರಿ ಅನ್ನೋ ಸೂಚನೆ. ಆದ್ರೆ ಅಮಿತ್ ಶಾ ಅವರು ಹೀಗೆ ಬಂದ್ ಹೋಗ್ತಾ ಇದ್ದ ಹಾಗೆ ಇತ್ತ ಯತ್ನಾಳ್ ಅವರು ಮತ್ತೆ ಸಿಡಿದೆದ್ದಿದ್ದಾರೆ. ಮೊನ್ನೆಯಷ್ಟೇ ನಿಮಗೆ ನೆನಪಿರಬಹುದು, ದೆಹಲಿಯಲ್ಲಿ ರಾಜಿ ಸಂಧಾನ ಆಗೇ ಹೋಯ್ತು. ವಿಜೇಂದ್ರ ಹಾಗೆ ಯತ್ನಾಳ್ ಅವರು ಒಂದಾದ್ರು ಅನ್ನೋ ರೀತಿಯಲ್ಲಿ ಫೋಟೋಗಳ ಮೇಲೆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಾಗಿತ್ತು ಈ ಭೇಟಿ ನಂತರದಲ್ಲಿ ಎಲ್ಲವೂ ಸರಿ ಹೋಯ್ತು. ಇನ್ನು ಮುಂದೆ BSY ಅವರ ಕುಟುಂಬದ ಕುರಿತಾಗಿ ಅಥವಾ ಕುಟುಂಬ ರಾಜಕಾರಣದ ಕುರಿತಾಗಿ ಯತ್ನಾಳ್ ಮಾತನಾಡೋದೇ ಇಲ್ಲ ಅನ್ನೋ ರೀತಿಯ ಚಿತ್ರಣ ಡೆವಲಪ್ ಆಗಿತ್ತು. ಆದ್ರೆ ಯತ್ನಾಳ್ ಮತ್ತೊಮ್ಮೆ BS ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸಿಡಿದೆದ್ದಿದ್ದಾರೆ. ವಿಜಯೇಂದ್ರ ಜೋಡಿ ರಾಜಿ ಆಗೋ ಪ್ರಶ್ನೆನೇ ಇಲ್ಲ ಅಂತ ನೇರಾನೇರವಾಗಿ ಮಾತನಾಡಿದ್ದಾರೆ. ಅಪ್ಪ ಮಕ್ಕಳ ಜೊತೆ ರಾಜಿ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಯತ್ನಾಳ್ ಮಾತನಾಡಿದ್ದಾರೆ. ವಿಜೇಂದ್ರ ಉದ್ದೇಶ ಏನಂತ ನನಗೆ ಗೊತ್ತಿದೆ, ಸೋಮಣ್ಣ ಬೊಮ್ಮಾಯಿಗೆ ಏನ್ ಮಾಡಿದ್ರು ಅನ್ನೋದು ಗೊತ್ತಿದೆ, ನನಗೆಲ್ಲ ಇತಿಹಾಸ ಗೊತ್ತಿದೆ ಅಂತ ಮತ್ತೆ ಸಿಡಿಮಿಡಿಗೊಂಡಿದ್ದಾರೆ. ಬಿಜೆಪಿ ಪಾಲಿನ ಟೈಮ್ ಬಾಂಬ್ ಯತ್ನಾಳ್ ಅಪ್ಪ ಮಗನಿಗೆ ಅಂಜಿ ರಾಜಿ ಅಲ್ಲ ಅಂತ ಹೇಳಿ ಮತ್ತೆ ಟೀಕೆ ಮಾಡಿದ್ದಾರೆ. ಹಾವೇರಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಅವರ ಮಾತುಗಳು ನಿಮ್ಮ ಮುಂದೆ. ರಾಜಿ ಆಗೋ ಪ್ರಶ್ನೆ ಇಲ್ಲ. ಯಾರ ಜೋಡ ರಾಜಿ ಆಗ್ಬೇಕು? ಅಪ್ಪ ಮಕ್ಕಳ ಜೋಡ ಎದಕ್ಕಾಗಬೇಕು? ರಾಜಿ ಯಾರು ಎದಕ್ಕೆ ಏನು ಅವಶ್ಯ? ನಂದೇನು ವಿಜಯೇಂದ್ರನಿಂದ ನನಗೇನು ಆಗ್ಬೇಕಾಗಿಲ್ಲ. ನಾನೇನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ. ಅವ್ರ ಅಪ್ಪ ಮಕ್ಕಳ ಜೋಡ ನಂದೇನು ವ್ಯವಹಾರ ಇಲ್ಲ. ನನ್ನ ಏನೇ ಇದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ, ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವ್ರು ಬೇಕು. ಅವ್ರ ಉದ್ದೇಶ ಏನು ಮಾನ್ಯ ವಿಧಾನಸಭೆದಾಗ ಏನೇನು ಉದ್ದೇಶ ಮಾಡ್ಯಾರ? ಬಿಜಾಪುರನಾಗಿ ವಿಜೇಂದ್ರ ಏನು ಮಾಡ್ಯಾರ? ಸೋಮಣ್ಣ ಅವ್ರ ಬಲ್ಲಿ ವಿಜೇಂದ್ರ ಏನು ಮಾಡ್ಯಾನ? ನಮ್ಮ ಬೊಮ್ಮಾಯಿ ಅವ್ರ ಸೋಲಿಸ್ಲಿಕ್ಕೆ ವಿಜೇಂದ್ರ ಏನು ಮಾಡ್ಯಾರ? ಎಲ್ಲ ಇತಿಹಾಸ ಇದೆ. ಲೋಕಸಭೆ ಆಗಂತ ಇತಿಹಾಸ ಹೇಳ್ತೀನಿ. ನೀವೆಲ್ಲರೂ ಮೀಡಿಯಾದ ಹುಷಾರ್ ಅಂದರು ಯತ್ನಾಳ್ಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಆ ವಿಜೇಂದ್ರಗೆ ಅಂಜೋದಿಲ್ಲ, ಅವ್ರ ಅಪ್ಪಗೆ ಅಂಜಲ್ಲ, ವಿಜೇಂದ್ರಗೆ ಅಂಜು ಪ್ರಶ್ನೆ. ನಾವು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದ್ವಿ. ವಿಜೇಂದ್ರ ಸಂಬಂಧ ಪಡೋದಿಲ್ರಿ. ವಿಜೇಂದ್ರ ಬರಲಿ ಬಿಡಲಿ, 28ರಲ್ಲಿ ಲೋಕಸಭೆ ನಾವು ಗೆದ್ದೇ ಗೆಲ್ತೀವಿ. ಕರ್ನಾಟಕ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಇಲ್ಲ. ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆ, ಅಯೋಧ್ಯ ಶ್ರೀರಾಮನ ಆಶೀರ್ವಾದದ ಚುನಾವಣೆ. ಮುಂದಿನ ದಿವಸದಲ್ಲಿ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಮುಕ್ತ ಆಗೋದು ಸಲಗಿರೋ ಚುನಾವಣೆ. ನಾವು ಹೋಗಿದ್ದು ಪಾರ್ಲಿಮೆಂಟ್ನಾಗ ಪ್ರಹ್ಲಾದ್ ಜೋಶಿ ಅವರು. ಆ ಮನುಷ್ಯನ ಬಂದ ಕೂತ ಅವ್ರ ಬೆಟ್ಟ ಹೋದ. ನಾ ಯಾರನ್ನೂ ಕೇರ್ ಮಾಡೋದು ನನಗೇನು ಅವ್ರಿಗೆ. ಈ ಬಿಜೆಪಿ ಪಾಳ್ಯದಲ್ಲಿ ರೆಬಲ್ ಸ್ಟಾರ್ ಅಂತ ಹೇಳಿ ಯಾರನ್ನಾರು ಕರಿಬಹುದು ಅಂದ್ರೆ ಅದರಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಲ್ಲೋರು ಯತ್ನಾಳ್. ನಂಬರ್ 2ನೇ ಸ್ಥಾನದಲ್ಲಿ ಯಾರು ನಿಲ್ತಾರೆ? ಆಗಾಗ ಸ್ವಪಕ್ಷೀಯರ ವಿರುದ್ಧವೇ ಮಾತನಾಡ್ತಾ ಇದ್ದ, ಹಾಗೆ ನಾನು ಪಕ್ಷದಿಂದ ಆಚೆ ಕಾಲಿಡ್ಲಿಕ್ಕೆ ಸಿದ್ಧ ಅನ್ನೋ ಸಂದೇಶ ರವಾನೆ ಮಾಡ್ತಾ ಇದ್ದ ಮಾಜಿ ಸಚಿವ ಸೋಮಣ್ಣ. ಹೀಗೆ ಅಸಮಾಧಾನಗೊಂಡಿದ್ದ ಸೋಮಣ್ಣ ಅವರನ್ನ ಸಮಾಧಾನ ಪಡಿಸಲಿಕ್ಕೆ ರಾಜ್ಯಸಭೆಯ ಟಿಕೆಟ್ ಏನಾದ್ರೂ ಕೊಡಬಹುದಾ ಅನ್ನೋ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇತ್ತು. ಸೋಮಣ್ಣ ಅವರು ಕೂಡ ಬಿಜೆಪಿಯ ವರಿಷ್ಠ ನಾಯಕರನ್ನ ಭೇಟಿಯಾದ ಸಂದರ್ಭದಲ್ಲಿ ಇಂಥದ್ದೇ ಸಂದೇಶ ಹೊರಬಂದಿತ್ತು. ರಾಜ್ಯಸಭೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮಾಜಿ ಸಚಿವ ಸೋಮಣ್ಣ ಅಂತ ಹೇಳಿ. ಆದ್ರೆ ಆಸೆ ಗಣ್ಯನಿಂದ ಇದ್ದ ಸೋಮಣ್ಣ ಅವರಿಗೆ ರಾಜ್ಯಸಭೆಯ ಟಿಕೆಟ್ ಅನೌನ್ಸ್ ಆದ್ಮೇಲೆ ಅವರ ಆಸೆಗೆ ತಣ್ಣೀರು ಎರಚಿದಂತಾಗಿದೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗಿದೆ. ಅದರಲ್ಲಿ ಸೋಮಣ್ಣ ಅವರ ಹೆಸರು ಮಿಸ್ ಔಟ್ ಆಗಿದೆ. ಕರ್ನಾಟಕದಿಂದ ಪ್ರಕಟ ಆಗಿರೋ ಪಟ್ಟಿ ಏನಿದೆ ಅದರಲ್ಲಿ ಸೋಮಣ್ಣ ಅವರ ಹೆಸರು ಕಾಣಿಸ್ತಾ ಇಲ್ಲ. ಬದಲಾಗಿ ಬಾಗಲಕೋಟೆ ಮೂಲದ ನಾರಾಯಣ ಭಾಂಡೆ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿಯೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕಾಗಿ ತೀವ್ರ ಲಾಭಿಯನ್ನ ಮಾಡಿದ್ರು ಸೋಮಣ್ಣ. ಅಮಿತ್ ಶಾ, JP ನಡ್ಡಾ ಭೇಟಿ ಕೂಡ ಮಾಡಿದ್ರು. ಆದ್ರೆ ರಾಜ್ಯಸಭಾ ಟಿಕೆಟ್ ಮಿಸ್ ಆಗಿದೆ. ಹಾಗೆ ಮುಂದೆ ಲೋಕಸಭಾ ಟಿಕೆಟ್ ಏನಾದರೂ ಸಿಗತ್ತಾ ಸದ್ಯಕ್ಕಿರುವ ಕುತೂಹಲ. ಇನ್ನು 2ನೇ ಅಭ್ಯರ್ಥಿ ಕಣಕ್ಕೆ ಇಳಿಸುವ ರಿಸ್ಕ್ ಅನ್ನ ತೆಗೆದುಕೊಂಡಿಲ್ಲ ಹೈಕಮಾಂಡ್. ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರೋದು ನಿರಾಯಾಸ. ಹೀಗಾಗಿ 2ನೇ ಅಭ್ಯರ್ಥಿ ಬೇಡ ಅನ್ನೋ ಲೆಕ್ಕಾಚಾರ ಇರಬಹುದು. ಹೀಗಾಗಿ ಒಬ್ಬರೇ ಅಭ್ಯರ್ಥಿಯ ಹೆಸರನ್ನ ಕೋಟ್ ಮಾಡಲಾಗಿದೆ. ಆಶ್ಚರ್ಯ ಅನ್ನೋ ರೀತಿಯಲ್ಲಿ ರಾಜೀವ್ ಚಂದ್ರಶೇಖರ್ ಅವರ ಹೆಸರು ಕೂಡ ಮಿಸ್ ಔಟ್ ಆಗಿದೆ ಪಟ್ಟಿಯಲ್ಲಿ. ಅಚ್ಚರಿ ಅಭ್ಯರ್ಥಿಯನ್ನ ರಾಜ್ಯಸಭೆಗೆ ಕಳಿಸೋಕೆ ವರಿಷ್ಠರು ನಿರ್ಧರಿಸಿದ್ದಾರೆ. ವಿ ಸೋಮಣ್ಣ, ಶೆಟ್ಟರ್ ಸೇರಿದಂತೆ ಆಕಾಂಕ್ಷಿಗಳ ಪರ
ವರಿಷ್ಠರು ನಿಂತಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಘೋಷಣೆಯಾಗಿರುವ ಏಕೈಕ ಹೆಸರು ನೀವೇನೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಾರಾಯಣ ಭಾಂಡೆ ಅವರ ಹೆಸರನ್ನ ಮಾತ್ರ ಘೋಷಣೆ ಮಾಡಲಾಗಿದೆ. ಈ ಸಂಬಂಧ ನಾರಾಯಣ ಭಾಂಡೆ ಅವರು ಮಾತನಾಡಿದ್ದಾರೆ ಕೂಡ. ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ರಾಜ್ಯಸಭಾ ಅಂತಹ ಅತ್ಯಂತ ದೊಡ್ಡ ಸ್ಥಾನಮಾನವನ್ನು ಕೊಟ್ಟದ್ದು ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಬೇರೆ ಕಡೆ ನಾವು ಇದನ್ನು ಅಪೇಕ್ಷೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಕಳೆದ ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ದುಡಿದದ್ದನ್ನು ನನ್ನ ಪಕ್ಷ ಗುರುತಿಸಿದೆ. ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಬೆಲೆ ಕೊಡ್ತದೆ ಅನ್ನೋದಕ್ಕೆ ನನ್ನನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಿಯುಕ್ತಿ ಮಾಡಿದ್ದು ಒಂದು ಉದಾಹರಣೆ. ನನಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಿತ್ತು ಪಕ್ಷ ಕೆಲಸ ಮಾಡುವ ಸಲುವಾಗಿ. ನನಗೆ ಖುಷಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರಾಜ್ಯ ಅಧ್ಯಕ್ಷರನ್ನು ಹಿಡ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರನ್ನು ಹಿಡ್ಕೊಂಡು ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ ಮತ್ತು ಸದಾ ಪಕ್ಷದ ಸಲುವಾಗಿ ನಿರಂತರವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಡ್ತೇನೆ. ಲೋಕಸಭಾ ಚುನಾವಣೆಗೆ ಅಖಾಡ ಸಿದ್ಧವಾಗ್ತಿರುವ ಹೊತ್ತಿನಲ್ಲೇ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ. ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗಿ ಆದರೂ ಕೂಡ ಬಿಜೆಪಿ ಪಕ್ಷದ ನಾಯಕರನ್ನ ಕ್ಲಸ್ಟರ್ ವಾರು ಭೇಟಿ ಮಾಡಿ ಲೋಕಸಭಾ ಚುನಾವಣೆಗೆ ಹೊಸ ಅಜೆಂಡಾ ಜೊತೆಗೆ ಟಾರ್ಗೆಟ್ ಅನ್ನ ಕೂಡ ಸೆಟ್ ಮಾಡಿದ್ದಾರೆ. ಇವತ್ತು ಇಡೀ ದಿನ ಅಮಿತ್ ಶಾ ಅವರ ಸುತ್ತ ಏನೆಲ್ಲ ನಡೀತು, ಕಂಪ್ಲೀಟ್ ಡೀಟೇಲ್ಸ್ ಈ ವರದಿಯಲ್ಲಿ. ಲೋಕಸಭೆ ಚುನಾವಣೆಗೆ ಅಖಾಡ ಈಗಿನಿಂದಲೇ ರಂಗೇರಿದೆ. ಕರುನಾಡಿನ ಜನರ ಮನಗೆಲ್ಲಲು ಬಿಜೆಪಿ ಭರ್ಜರಿ ಪ್ಲಾನ್ ಮಾಡ್ತಿದೆ. ಇಂದು ಅಮಿತ್ ಶಾ ನೇತೃತ್ವದಲ್ಲಿ ರಣಕಹಳೆ ಮೊಳಗಿಸಿದೆ. ಸಿಎಂ ತವರು ಮೈಸೂರಿನಲ್ಲಿ ಎಲೆಕ್ಷನ್ ಮಾಸ್ಟರ್ ಮೈಂಡ್ ರಣಬಲೆ ಹೆಣೆದಿದ್ದಾರೆ. ಲೋಕಸಮರದ ದಂಡಯಾತ್ರೆಗೆ ರಣನಗಾರಿ ಬಾರಿಸಲು ನಾಂದಿ ಹಾಡಿದ್ದಾರೆ. ಎರಡು 2023ರ ವಿಧಾನಸಭಾ ಚುನಾವಣೆ ಸೋತ ಬಳಿಕ ಮೊದಲ ಬಾರಿಗೆ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ ಪಕ್ಷದಲ್ಲಿ ಸಮರೋತ್ಸಾಹ ತುಂಬಿದ್ದಾರೆ. ಮೊದಲು ಸುತ್ತೂರಿಗೆ ಭೇಟಿ ನೀಡಿದ ಅಮಿತ್ ಶಾ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಬಳಿಕ ಚಾಮುಂಡಿ ಬೆಟ್ಟದಲ್ಲಿ ನಾಡ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಕೋರ್ ಕಮಿಟಿಗೂ ಮುನ್ನ ವಿಜೇಂದ್ರ ಜೊತೆ ಅಮಿತ್ ಶಾ 1-to-1 ಸಭೆ ನಡೆಸಿದ್ರು. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ 10 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ಲೋಕಸಭಾ ಕ್ಷೇತ್ರ ಮತ್ತು ವಾಸ್ತವ ಸ್ಥಿತಿ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ನಂತರ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಸರಣಿ ಸಭೆ ನಡೆಸಿದ್ರು. ಮೊದಲು ಬಿಜೆಪಿ ಕೋರ್ ಕಮಿಟಿ ಸಭೆ, ಬಳಿಕ ಕ್ಲಸ್ಟರ್ ಮಟ್ಟದ ಸಭೆ ಮಾಡಿದ್ರು. ಕ್ಷೇತ್ರ ಮತ್ತು ಕ್ಲಸ್ಟರ್ ವಾರು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿದ್ದಾರೆ. ಒಟ್ಟಾರೆ ಅಮಿತ್ ಶಾ ಭೇಟಿ ಬಳಿಕ ರಾಜ್ಯ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರಲ್ಲಿ ಹೊಸ ಹುರುಪು ಬಂದಿದೆ. ಜೊತೆಗೆ ಮೈತ್ರಿಯಲ್ಲಿದ್ದ ಗೊಂದಲಗಳು ಕೂಡ ಬಗೆಹರಿಯುವ ನಿರೀಕ್ಷೆ ಇದೆ.